ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ದಳಪತಿ ವಿಜಯ್ ಓದಿದ್ದು ಎಷ್ಟು? ದಳಪತಿ ವಿಜಯ್ ಅವರ ಬಾಲ್ಯದಿಂದ ರಾಜಕೀಯದವರೆಗಿನ ಆಸಕ್ತಿದಾಯಕ ಕಥೆಯನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಚಿತ್ರರಂಗದಲ್ಲಿ ಅಪಾರ ಯಶಸ್ಸು ಕಂಡ ದಳಪತಿ ವಿಜಯ್ ಅವರು ಈಗ ರಾಜಕೀಯದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿದ್ದಾರೆ. ಅವರ ಶೈಕ್ಷಣಿಕ ಹಿನ್ನೆಲೆ, ಬಾಲ್ಯದ ವಿವರಗಳು ಮತ್ತು ನಟನೆಯಿಂದ ರಾಜಕೀಯ ನಾಯಕನಾಗಿ ಹೊರಹೊಮ್ಮಿದ ಅವರ ರೋಚಕ ಪಯಣವನ್ನು ನೋಡೋಣ ಬನ್ನಿ. ಇದು ತಮಿಳುನಾಡು ರಾಜಕೀಯದಲ್ಲಿ ಹೊಸ ಬದಲಾವಣೆಯ ಮುನ್ಸೂಚನೆಯಾಗಿದೆ. ತಮಿಳುನಾಡು ರಾಜಕೀಯ ಇತಿಹಾಸದಲ್ಲಿ ಚಿತ್ರರಂಗದ ತಾರೆಯರು ಆಡಳಿತದ ಚುಕ್ಕಾಣಿ ಹಿಡಿದ ಉದಾಹರಣೆಗಳು ಸಾಕಷ್ಟಿವೆ. ಈಗ ಅದೇ ಹಾದಿಯಲ್ಲಿ ಸಾಗಿರುವ ದಳಪತಿ ವಿಜಯ್ ಅವರು ತಮ್ಮ ತಮಿಳಗ ವೆಟ್ಟಿ ಕಳಗಂ TVK ಪಕ್ಷದ ಮೂಲಕ 2026ರ ವಿಧಾನಸಭಾ ಚುನಾವಣಾ ಕಣದಲ್ಲಿ ಅಚ್ಚರಿಯ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಜೋಸೆಫ್ ವಿಜಯ್ ದಳಪತಿ ಆದ ಕತೆ. ಜೂನ್ 22, 1974ರಂದು ಜನಿಸಿದ ಇವರ ಪೂರ್ಣ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್. ಇವರು ಮೂಲತಃ ಸಿನಿಮಾ ಕುಟುಂಬದಿಂದ ಬಂದವರು. ತಂದೆ S.A. ಚಂದ್ರಶೇಖರ್ ಖ್ಯಾತ ನಿರ್ದೇಶಕರಾದರೆ ಇವರ ತಾಯಿ ಶೋಭಾ ಚಂದ್ರಶೇಖರ್ ಪ್ರತಿಭಾವಂತ ಹಿನ್ನೆಲೆ ಗಾಯಕಿ. ಮನೆಯಲ್ಲಿದ್ದ ಕಲಾತ್ಮಕ ವಾತಾವರಣವು ವಿಜಯ್ ಅವರನ್ನ ಬಾಲ್ಯದಲ್ಲೇ ಬಣ್ಣದ ಲೋಕದತ್ತ ಸೆಳೆಯಿತು. ಶಿಕ್ಷಣ ಮತ್ತು ನಟನೆಯ ನಡುವಿನ ಸಮತೋಲನ. ಹೌದು, ವಿಜಯ್ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಚೆನ್ನೈನ ಫಾತಿಮಾ ಮತ್ತು ಬಾಲಾಲೋಕ್ ಶಾಲೆಯಲ್ಲಿ ಪೂರ್ಣಗೊಳಿಸಿದರು. ಓದಿನಲ್ಲಿ ಅಸಾಧಾರಣ ಶಕ್ತಿ ಹೊಂದಿದ್ದರೂ ನಟನೆಯಲ್ಲಿ ಅವರಿಗಿದ್ದ ಉತ್ಸಾಹ ಅಪಾರವಾಗಿತ್ತು. ನಂತರ ಅವರು ಚೆನ್ನೈನ ಪ್ರತಿಷ್ಠಿತ ಲೋಯೋಲಾ ಕಾಲೇಜಿನಲ್ಲಿ ವಿಷುವಲ್ ಕಮ್ಯುನಿಕೇಷನ್ ಕೋರ್ಸ್ಗೆ ಸೇರಿದರು. ಆದರೆ ಆ ಹೊತ್ತಿಗಾಗಲೇ ಅವರ ಮನಸ್ಸು ಸಂಪೂರ್ಣವಾಗಿ ಬೆಳ್ಳಿ ಪರದೆಯ ಮೇಲೆ ನೆಟ್ಟಿತ್ತು. ಕಾಲೇಜು ದಿನಗಳಲ್ಲಿದ್ದಾಗಲೇ ವಿಜಯ್ಗೆ ಸಿನಿಮಾಗಳಲ್ಲಿ ನಟಿಸಲು ಸಾಲು ಅವಕಾಶಗಳು ಬರಲಾರಂಭಿಸಿದವು. ಒಂದೆಡೆ ಚಿತ್ರೀಕರಣದ ಒತ್ತಡ, ಮತ್ತೊಂದೆಡೆ ಅಭ್ಯಾಸ, ಈ ಎರಡನ್ನೂ ನಿಭಾಯಿಸುವುದು ಕಷ್ಟವಾಯಿತು. ಆಗ ವಿಜಯ್ ಅವರು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಓದಿಗಿಂತ ನಟನೆ ತಮ್ಮ ಜೀವನದ ಗುರಿ ಎಂದು ನಿರ್ಧರಿಸಿ ಕಾಲೇಜು ಶಿಕ್ಷಣವನ್ನು ಅರ್ಧಕ್ಕೆ ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಚಿತ್ರರಂಗಕ್ಕೆ ಧುಮುಕಿದರು. ಚಿತ್ರರಂಗದ ಯಶಸ್ಸು ಮತ್ತು ಗೌರವ. ತಮ್ಮ 18ನೇ ವಯಸ್ಸಿನಲ್ಲಿ ನಾಳೆಯ ತೀರ್ಪು ಚಿತ್ರದ ಮೂಲಕ ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದ ವಿಜಯ್ ಅವರು ಇದುವರೆಗೆ 69 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇಂದು ಅವರು ದಕ್ಷಿಣ ಭಾರತದ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುವ ಮತ್ತು ಜನಪ್ರಿಯ ನಟರಲ್ಲಿ ಒಬ್ಬರು. ಅಂದು ಪದವಿ ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದರೂ ಚಿತ್ರರಂಗಕ್ಕೆ ಅವರು ನೀಡಿದ ಅಸಾಧಾರಣ ಕೊಡುಗೆಯನ್ನು ಪರಿಗಣಿಸಿ 2007ರಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಪುರಸ್ಕರಿಸಲಾಯಿತು. ರಾಜಕೀಯ ಪ್ರವೇಶ ಮತ್ತು 2026ರ ಸವಾಲು. 2009ರಲ್ಲಿ ವಿಜಯ್ ಮಕ್ಕಳ್ ಅಯ್ಯಕ್ಕಂ ಎಂಬ ಅಭಿಮಾನಿ ಸಂಘಟನೆಯ ಮೂಲಕ ಸಮಾಜ ಸೇವೆ ಆರಂಭಿಸಿದ ವಿಜಯ್ ಅವರು ಇಂದು TVK ಪಕ್ಷದ ಮೂಲಕ ಪ್ರಬಲ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮುತ್ತಿದ್ದಾರೆ. ಆರಂಭಿಕ ಪ್ರವೃತ್ತಿಗಳ ಪ್ರಕಾರ ವಿಜಯ್ ಅವರ ಸಿನಿಮಾ ವರ್ಚಸ್ಸು ಈಗ ಮತಗಳಾಗಿ ಪರಿವರ್ತನೆಯಾಗುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇದು ತಮಿಳುನಾಡು ರಾಜಕೀಯದಲ್ಲಿ ಹೊಸ ಬದಲಾವಣೆಯ ಮುನ್ಸೂಚನೆಯಾಗಿದೆ. 2026ರ ಆರಂಭದ ಚುನಾವಣಾ ಪ್ರವೃತ್ತಿಗಳ ಆಧಾರದ ಮೇಲೆ ತಮಿಳು ನಟ ದಳಪತಿ ವಿಜಯ್ ಅವರ ಪಕ್ಷವಾದ ತಮಿಳಗ ವೆಟ್ರಿ ಕಳಗಂ TVK ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ವರದಿಗಳ ಪ್ರಕಾರ TVK 100ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಇದು ತನ್ನ ಚೊಚ್ಚಲ ಚುನಾವಣೆಯಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿದೆ. ಇದು ರಾಜಕೀಯ ಭೂದೃಶ್ಯದಲ್ಲಿ ಪ್ರಮುಖ ಬದಲಾವಣೆಗೆ ಕಾರಣವಾಗಿದೆ. TVK 100 ಸ್ಥಾನಗಳ ಗಡಿಯನ್ನು ದಾಟಿದ್ದು ಆಡಳಿತಾರೂಢ DMK ಮತ್ತು ವಿರೋಧ ಪಕ್ಷ AIADMKಗೆ ಗಮನಾರ್ಹ ಸವಾಲನ್ನು ಒಡ್ಡಿದೆ. ಆರಂಭದಲ್ಲಿ TVK ನಿರೀಕ್ಷೆಗಳನ್ನು ಮೀರಿ ಸುಮಾರು 110 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿತ್ತು. ಸಕಾರಾತ್ಮಕ ಪ್ರವೃತ್ತಿಗಳ ನಂತರ ದಳಪತಿ ಅವರ ನಿವಾಸದಲ್ಲಿ ಬೃಹತ್ ಆಚರಣೆಗಳು ನಡೆದಿವೆ. ಹಿಂದಿನ ಟೀಕೆಗಳ ಹೊರತಾಗಿಯೂ ಕೆಲವು ರಾಜಕೀಯ ನಾಯಕರು ಅವರ ಚೊಚ್ಚಲ ಪ್ರವೇಶದ ಬಲವನ್ನು ಒಪ್ಪಿಕೊಂಡರು. ಆದರೆ ಇತರರು ಸಂಭಾವ್ಯ ಮೈತ್ರಿಗಳ ಮೇಲೆ ಕೇಂದ್ರೀಕರಿಸುತ್ತಿದ್ದಾರೆ.